ನೆನಪಿಸ್ಕೊಳ್ಳಿ, ಕೋಟ್ಯಾಂತರ ರೂಪಾಯಿಗಳ ಒಂದು ದೊಡ್ಡ ಪ್ರಾಜೆಕ್ಟ್, ಒಂದು ಅಪಾರ್ಟ್ಮೆಂಟ್ ಕಟ್ಟಡ, 59 ಫ್ಲ್ಯಾಟ್ಗಳ ನಿರ್ಮಾಣ, ಅರ್ಧ ಮುಗಿದಿದೆ, ಕೆಲಸ ಭರದಿಂದ ಸಾಗ್ತಿದೆ. ಇದ್ದಕ್ಕಿದ್ದ ಹಾಗೆ ಕೋರ್ಟ್ನಿಂದ ಒಂದು ನೋಟಿಸ್ ಬರುತ್ತೆ, ಎಲ್ಲಾ ಕೆಲಸವನ್ನು ತಕ್ಷಣ ನಿಲ್ಲಿಸಿ. ಕಾರಣ ಕೇಳಿದ್ರೆ 50 ವರ್ಷಗಳ ಹಿಂದೆ ನಡೆದಿದೆ ಅನ್ನೋ ಒಂದು ದತ್ತು ಸ್ವೀಕಾರದ ಕಥೆ. ಇದು ಯಾವ ಆಸ್ತಿ ಮಾಲೀಕರಿಗಾದ್ರೂ ನಿಜಕ್ಕೂ ಒಂದು ದುಸ್ವಪ್ನ. ಹೌದು, ಇದೇ ದುಸ್ವಪ್ನ 2006ರ ಒಂದು ಬಹುಮುಖ್ಯ ಪ್ರಕರಣದ ಕೇಂದ್ರಬಿಂದು. ಎಂ ಗುರುದಾಸ್ ಮತ್ತು ರಸರಂಜನ್. ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇದ್ದ ಪ್ರಶ್ನೆ ಏನು ಅಂದ್ರೆ, ಒಂದು ಹಳೆಯ ಕುಟುಂಬದ ಹಕ್ಕಿಗಾಗಿ ಒಂದು ದೊಡ್ಡ ಆರ್ಥಿಕ ಯೋಜನೆಯನ್ನೇ ನಿಲ್ಲಿಸ್ಬಿಡ್ಬೇಕಾ, ಅಥವಾ ಎರಡೂ ಕಡೆ ಹಿತಾಸಕ್ತಿಗಳನ್ನ ಕಾಪಾಡೋಕೆ ಬೇರೆ ದಾರಿ ಇದೆಯಾ? ಈ ಪ್ರಕರಣದ ವಿಶ್ಲೇಷಣೆ ನಿಜಕ್ಕೂ ಕುತೂಹಲಕಾರಿ. ಹಾಗಾದ್ರೆ ಈ ಕಥೆಯ ಮೂಲ ಎಲ್ಲಿದೆ? ಸ್ವಲ್ಪ ಬಿಡಿಸಿ ಹೇಳಿ. ಖಂಡಿತ. ಈ ಕಥೆ ಶುರುವಾಗೋದು ಎಂ ಓಬಳಪ್ಪ ಅನ್ನೋರಿಂದ. ಅವರಿಗೆ ಮಕ್ಕಳಿರ್ಲಿಲ್ಲ. ಸೊ 1949ನಲ್ಲಿ ಅವರು ತೀರ್ಕೊಂಡಾಗ ಅವರ ಆಸ್ತಿ ಅವರ ಸಹೋದರ ಕಾದರಪ್ಪನಿಗೆ ಬಂತು. ಮುಂದೆ ಕಾದರಪ್ಪನ ಗಂಡು ಮಕ್ಕಳು, ಅಂದ್ರೆ ಈ ಕೇಸ್ನಲ್ಲಿ ಮೇಲ್ಮನವಿ ಸಲ್ಲಿಸಿದವರು, ಆ ಜಮೀನಿನಲ್ಲಿ ಈ 59 ಅಪಾರ್ಟ್ಮೆಂಟ್ಗಳನ್ನ ಕಟ್ಟೋಕೆ ಶುರು ಮಾಡಿದ್ರು. ಸರಿ, ಇಲ್ಲಿವರೆಗೂ ಎಲ್ಲವೂ ನೇರವಾಗಿಯೇ ಇದೆ. ಹಾಗಾದ್ರೆ ಸಮಸ್ಯೆ ಶುರುವಾಗಿದ್ದು ಎಲ್ಲಿಂದ? ಸಮಸ್ಯೆ ಶುರುವಾಗಿದ್ದು ಕಾದರಪ್ಪನ ಮಗಳು ನಿರ್ಮಲಾ ಅವರ ವಾರಸುದಾರರಿಂದ. ಅವರು ಒಂದು ಹೊಸ ವಾದವನ್ನ ಮುಂದಿಟ್ರು. 1947ನಲ್ಲೇ ನಿರ್ಮಲಾ ಅವರನ್ನ ಅವರ ಚಿಕ್ಕಪ್ಪ ಓಬಳಪ್ಪ ದತ್ತು ತಗೊಂಡಿದ್ರು. ಹಾಗಾಗಿ ನಾವು ಓಬಳಪ್ಪನ ನೇರ ವಾರಸುದಾರರು, ನಮಗೆ ಈ ಆಸ್ತಿಯಲ್ಲಿ ಸಿಂಹಪಾಲು ಬೇಕು ಅಂತ ವಾದಿಸಿದ್ರು. ಓ, ಹಾಗೆ ಇದೇ ಆಧಾರದ ಮೇಲೆ ಅವರು ನಿರ್ಮಾಣಕ್ಕೆ ತಡೆಯಾಜ್ಞೆ ಕೇಳಿದ್ರಾ? ಹೌದು, ಇಡೀ ನಿರ್ಮಾಣಕ್ಕೆ ತಡೆಯಾಜ್ಞೆ ತರಲು ಕೋರ್ಟ್ ಮೆಟ್ಟಿಲೇರಿದ್ರು. ಇದು ನಿಜಕ್ಕೂ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ. ಒಂದು ಕಡೆ ಕೋಟ್ಯಾಂತರ ರೂಪಾಯಿಗಳ ಯೋಜನೆ, ಇನ್ನೊಂದು ಕಡೆ ಹಕ್ಕಿನ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಗೆ ನಿರ್ಧಾರಕ್ಕೆ ಬರ್ತಾರೆ? ಅದಕ್ಕೊಂದು ಮಾರ್ಗಸೂಚಿ ಇದೆ. ಯಾವುದೇ ನ್ಯಾಯಾಧೀಶರು ಈ ರೀತಿ ತಾತ್ಕಾಲಿಕ ತಡೆಯಾಜ್ಞೆ ಕೊಡೋ ಮುನ್ನ 3 ಮುಖ್ಯ ಪ್ರಶ್ನೆಗಳನ್ನ ಕೇಳ್ಕೊತಾರೆ. ಇದನ್ನ ಕಾನೂನು ವಲಯದಲ್ಲಿ ಒಂದು ರೀತಿ ಪವಿತ್ರ ತ್ರಿಮೂರ್ತಿಗಳು ಅಂತ ಕರೀತಾರೆ. ಪವಿತ್ರ ತ್ರಿಮೂರ್ತಿಗಳ? ಅದು ಕುತೂಹಲಕಾರಿಯಾಗಿದೆ. ಯಾವುವವು? ಮೊದಲನೆಯದು ಪ್ರೈಮಾ ಫೇಸಿ ಕೇಸ್, ಅಂದ್ರೆ ಮೇಲ್ನೋಟಕ್ಕೆ ಈ ದಾವೆಯಲ್ಲಿ ಏನಾದ್ರೂ ಸತ್ವ ಇದೆಯಾ. ಎರಡನೆಯದು ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್, ಅಂದ್ರೆ ತಡೆಯಾಜ್ಞೆ ಕೊಟ್ರೆ ಅಥವಾ ಕೊಡದಿದ್ರೆ ಯಾರಿಗೆ ಹೆಚ್ಚು ತೊಂದ್ರೆ ಆಗತ್ತೆ. ಮತ್ತು ಮೂರನೆಯದು ಇರ್ರಿಪೇರಬಲ್ ಇಂಜುರಿ, ಅಂದ್ರೆ ಹಣದಿಂದ ತುಂಬಿಕೊಡಲಾಗದಂತಹ ನಷ್ಟ ಯಾರಿಗಾದ್ರೂ ಆಗತ್ತಾ. ಸ್ಪಷ್ಟವಾಯ್ತು. ಹಾಗಾದ್ರೆ ಈ ಪ್ರಕರಣದಲ್ಲಿ ನ್ಯಾಯಾಲಯ ಈ 3 ಅಂಶಗಳನ್ನ ಹೇಗೆ ಅನ್ವಯಿಸಿತು? ಮೊದಲು ದತ್ತು ಸ್ವೀಕಾರದ ವಿಷಯದಿಂದ ಶುರು ಮಾಡೋಣ. ಖಂಡಿತ. ಮೊದಲನೇ ಪ್ರಶ್ನೆ ಪ್ರೈಮಾ ಫೇಸಿ ಕೇಸ್. ಈ ದತ್ತು ಸ್ವೀಕಾರ ನಡೆದಿದೆ ಎನ್ನಲಾಗಿದ್ದು 1947ರಲ್ಲಿ. ಆಗ ಅಂದ್ರೆ 1956ರ ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ ಬರೋಕು ಮುಂಚೆ ಹಳೆ ಹಿಂದೂ ಕಾನೂನು ಜಾರಿಯಲ್ಲಿತ್ತು. ಆ ಕಾನೂನಿನ ಪ್ರಕಾರ ಹೆಣ್ಣು ಮಗುವನ್ನು ದತ್ತು ತಗೊಳ್ಳೋದು ಸಾಮಾನ್ಯವಾಗಿ ಕಾನೂನು ಬಾಹಿರವಾಗಿತ್ತು. ಓ, ಹಾಗಾ? ಅಂದ್ರೆ ಆ ದತ್ತಕದ ಕಾನೂನಾತ್ಮಕ ಅಡಿಪಾಯವೇ ದುರ್ಬಲವಾಗಿತ್ತು ಅಂತಾಯ್ತು. ಹೌದು. ಸೊ ಮೇಲ್ನೋಟಕ್ಕೆ ಅವರ ವಾದದಲ್ಲಿ ಅಷ್ಟು ಹುರುಳಿಲ್ಲ ಅಂತ ಕೋರ್ಟ್ಗೆ ಅನಿಸ್ತು. ಕೇವಲ ಕಾನೂನು ಮಾತ್ರವಲ್ಲ, ಅವರ ಹಿಂದಿನ ನಡವಳಿಕೆ ಕೂಡ ಇಲ್ಲಿ ಮುಖ್ಯವಾಯ್ತಾ? ಹೌದೌದು, ಇದು ಬಹಳ ಮುಖ್ಯವಾದ ಅಂಶ. ಅದೇ ನಿರ್ಮಲಾ ಅವರು 1987ರಲ್ಲಿ ಬೇರೊಂದು ಕೇಸಿನಲ್ಲಿ ತಮ್ಮನ್ನ ಕಾದರಪ್ಪನ ನೈಸರ್ಗಿಕ ಮಗಳು ಅಂತ ಹೇಳ್ಕೊಂಡಿದ್ರು. ಆದರೆ ಈಗ ಅವರ ವಾರಸುದಾರರು ಅವರು ಓಬಳಪ್ಪನ ದತ್ತುಪುತ್ರಿ ಅಂತ ವಾದಿಸ್ತಿದ್ರು. ಅಂದ್ರೆ ಕಥೆಯನ್ನೇ ಬದಲಾಯಿಸಿದ್ರು? ಅದೇ. ಹೀಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಥೆ ಬದಲಾಯಿಸುವುದನ್ನ ನ್ಯಾಯಾಲಯ ತುಂಬಾ ಗಂಭೀರವಾಗಿ ಪರಿಗಣಿಸಿತು. ಇದರಿಂದ ಅವರ ಪ್ರಾಮಾಣಿಕತೆಯ ಬಗ್ಗೆಯೇ ಅನುಮಾನ ಮೂಡಿತು. ಸರಿ, ಈಗ 3ನೇ ಅಂಶಕ್ಕೆ ಬರೋಣ. ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್. ಯಾರಿಗೆ ಹೆಚ್ಚು ನಷ್ಟ? ಇಲ್ಲಿ ನ್ಯಾಯಾಲಯ ಬಹಳ ಪ್ರಾಯೋಗಿಕವಾಗಿ ಯೋಚನೆ ಮಾಡ್ತು. 59 ಫ್ಲ್ಯಾಟ್ಗಳ ನಿರ್ಮಾಣ ಅರ್ಧ ಮುಗಿದಿದ. ಅದನ್ನ ನಿಲ್ಸಿದ್ರೆ ಬಿಲ್ಡರ್ಗಳಿಗಾಗೋ ಆರ್ಥಿಕ ನಷ್ಟ ಅಪಾರ. ಒಂದು ವೇಳೆ ನಾಳೆ ದಾವೆದಾರರು ಕೇಸ್ ಸೋತ್ರೆ ಈ ನಷ್ಟವನ್ನ ಯಾರು ತುಂಬಿಕೊಡ್ತಾರೆ ಅಲ್ವಾ? ಹಾಗಾಗಿ ಇಡೀ ಪ್ರಾಜೆಕ್ಟ್ ನಿಲ್ಸೋದು ಸರಿ ಕಾಣಲ್ಲ ಅಂತ ಕೋರ್ಟ್ ತೀರ್ಮಾನಕ್ಕೆ ಬಂತು. ಹಾಗಾದ್ರೆ ಅಂತಿಮವಾಗಿ ನ್ಯಾಯಾಲಯ ಏನ್ ತೀರ್ಪು ಕೊಟ್ಟು? ಎರಡೂ ಕಡೆಯವರನ್ನ ಸಮಾಧಾನಪಡಿಸುವಂಥ ಒಂದು ದಾರಿ ಸಿಕ್ಕಿತ್ತಾ? ಖಂಡಿತ. ಒಂದು ಅತ್ಯಂತ ಸಮತೋಲಿತ ಮತ್ತು ಬುದ್ಧಿವಂತಿಕೆಯ ತೀರ್ಪು ನೀಡಿತು. ನಿರ್ಮಾಣ ಮುಂದುವರಿಯಲಿ, ಫ್ಲ್ಯಾಟ್ಗಳನ್ನ ಮಾರಾಟ ಮಾಡಿ
ಆದ್ರೆ ಮಾರಾಟದಿಂದ ಬಂದ ಲಾಭದ 50% ಹಣವನ್ನ ಒಂದು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಠೇವಣಿ ಇಡಿ ಅಂತ ಆದೇಶಿಸ್ತು. ವಾವ್! ಅಂದ್ರೆ ಅಂತಿಮ ತೀರ್ಪು ಬಂದಾಗ ಯಾರು ಗೆಲ್ಲುತ್ತಾರೋ ಅವರಿಗೆ ಆ ಹಣ ಸೇರುತ್ತೆ. ನಿಖರವಾಗಿ. ಇದು ಪ್ರಗತಿಯನ್ನ ನಿಲ್ಲಿಸದೆ ಹಕ್ಕುಗಳನ್ನ ಆರ್ಥಿಕವಾಗಿ ಭದ್ರಪಡಿಸಿದ ಒಂದು ಅದ್ಭುತ ಪರಿಹಾರವಾಗಿತ್ತು. ಈ ಪ್ರಕರಣದಿಂದ ಸಾಮಾನ್ಯ ಜನರಿಗೆ ಸಿಗುವ ಪಾಠ ಬಹಳ ಸ್ಪಷ್ಟವಾಗಿದೆ. ನ್ಯಾಯಾಲಯದಲ್ಲಿ ನಿಮ್ಮ ಕಥೆಯನ್ನ ಬದಲಿಸಬಾರದು ಮತ್ತು ದಶಕಗಳ ಕಾಲ ನಿಮ್ಮ ಹಕ್ಕುಗಳ ಬಗ್ಗೆ ಸುಮ್ನಿರ್ಬಾರದು. ಹೌದು. ಇನ್ನು ಕಾನೂನು ವೃತ್ತಿಪರರಿಗೆ ಇದೊಂದು ಅತ್ಯುತ್ತಮ ಪಾಠ. ವಾಣಿಜ್ಯ ವಿವಾದಗಳಲ್ಲಿ ಈ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ವಾದವನ್ನ ಎಷ್ಟು ಪರಿಣಾಮಕಾರಿಯಾಗಿ ಬಳಸಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಆರ್ಥಿಕ ಪ್ರಗತಿಯನ್ನು ನಿಲ್ಲಿಸೋದಕ್ಕಿಂತ ಹಣಕಾಸಿನ ಭದ್ರತೆ ಒದಗಿಸೋದು ಉತ್ತಮ ಪರಿಹಾರ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೋದು. ದಿತ ಆಸ್ತಿಗಳ ಯಥಾಸ್ಥಿತಿಯನ್ನ ಕಾಪಾಡೋಕೆ ಆದ್ಯತೆ ನೀಡಬೇಕಾ ಅಥವಾ ಆರ್ಥಿಕ ಪ್ರಗತಿಗೆ ಅವಕಾಶ ಮಾಡಿಕೊಟ್ಟು ಹಕ್ಕುಗಳನ್ನ ಆರ್ಥಿಕವಾಗಿ ಭದ್ರಪಡಿಸುವ ಇಂಥ ಹೊಸ ಸೃಜನಾತ್ಮಕ ಮಾರ್ಗಗಳನ್ನ ಕಂಡುಕೊಳ್ಳಬೇಕಾ? ಇದು ಯೋಚಿಸಬೇಕಾದ ವಿಷಯ.